ನಮಸ್ಕಾರ ಸ್ನೇಹಿತರೆ, ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಬಂದಿದೆ. ಟೂ ಗುಡ್ ಎಕ್ಸಲೆಂಟ್ ಆಗಿರುವಂತ ಪ್ರೋಮೋ ಅಂತ ಹೇಳ್ಬೋದು. ಈ ಒಂದು ವಾರದ ಕ್ಯಾಪ್ಟನ್ಸಿ ಕಂಟೈನರ್ ಟಾಸ್ಕ್ ನ ಕುರಿತಾಗಿ ಇಲ್ಲಿ ಪ್ರೋಮೋನ ರಿಲೀಸ್ ಮಾಡಿದ್ದಾರೆ. ಅಂಡ್ ಪ್ರೋಮೋದಲ್ಲಿ ಹೈಲೈಟ್ ಆಗಿ ನಮ್ಗೆ ಕಾಣಿಸ್ತಾ ಇರೋದೇನಪ್ಪಾ ಅಂದ್ರೆ ಗಿಲ್ಲಿ ಮತ್ತೆ ಕಾವ್ಯ ಅವರು ಈ ಒಂದು ವಾರದ ಕ್ಯಾಪ್ಟನ್ಸಿ ರೇಸ್ ನಿಂದ ಹೊರಗುಳಿದಿದ್ದಾರೆ. ಅಂಡ್ ಯಾರೆಲ್ಲ ಮಾಡು ಮತ್ತೆ ರಕ್ಷಿತಾ ಅಭಿಮಾನಿಗಳು ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ನಿಮ್ಗೊಂದು ಅಪ್ಡೇಟ್ ಇದೆ. ಅದೇನಪ್ಪಾ ಅಂದ್ರೆ ಈಗಾಗಲೇ ಬೆಳಗ್ಗೆ ಒಂದು ಪ್ರೋಮೋ ಏನ್ ರಿಲೀಸ್ ಆಗಿತ್ತು ಅಲ್ಲ, ಬಾಲ್ ನಿಂದ ಆಡುವಂತ ಟಾಸ್ಕ್, ಆ ಒಂದು ಟಾಸ್ಕ್ ನಲ್ಲಿ ಮಾಡು ಮತ್ತೆ ರಕ್ಷಿತಾ ಅವರು ಗೆದ್ದಿದ್ದಾರೆ ಅನ್ನೋ ಒಂದು ಅಪ್ಡೇಟ್ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ಇನ್ ಕೇಸ್ ಏನಾದ್ರು ಮಾಡು ಮತ್ತೆ ರಕ್ಷಿತಾ ಅವರೇ ವಿನ್ ಆಗಿದ್ರೆ ಟೂ ಎಕ್ಸಲೆಂಟ್ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಈ ಒಂದು ವಾರದ ಕ್ಯಾಪ್ಟನ್ಸಿ ರೇಸ್ ನಲ್ಲಿ ಮೊದಲನೇ ಟಾಸ್ಕ್ ನ ಸಹ ರಕ್ಷಿತಾ ಮತ್ತೆ ಮಾಡುವರೆ ಜಯಶೀಲರಾಗಿದ್ರು. ಈಗ ಮೂರನೇ ಟಾಸ್ಕ್ ಸಹ ರಕ್ಷಿತಾ ಮತ್ತೆ ಮಾಡುವರೆ ಜಯಶೀಲರಾಗಿದ್ರೆ ಟೂ ಎಕ್ಸಲೆಂಟ್ ಈ ಜೋಡಿ ಅಂತಾನೆ ಹೇಳ್ಬೋದು. ಅಂಡ್ ಪ್ರೋಮೋನ ಕುರಿತು ಮಾತಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಂಡ್ ಪ್ರೋಮೋನ ವಿವರಣೆ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಮಿಸ್ ಮಾಡದೆ ಹೈಪ್ ಸಹ ಮಾಡಿ ವಿಡಿಯೋಗೆ. ಮೊದಲಿಗೆ ಪ್ರೋಮೋನ ಟ್ಯಾಗ್ ಲೈನ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಬಿಗ್ ಬಾಸ್ ಪ್ರೋಮೋನ ಟ್ಯಾಗ್ ಲೈನ್ ಬುದ್ಧಿವಂತಿಕೆಗೆ ನೇರ ಸವಾಲು, ಬಂಧ ಮುಕ್ತರಾಗ್ತಾರ ಸ್ಪರ್ಧಿಗಳ ಒಂದು ಕ್ವಶನ್ ಮಾರ್ಕ್ ನ ಮೂಲಕ ಇಲ್ಲಿ ಪ್ರೋಮೋನ ರಿಲೀಸ್ ಮಾಡಿದ್ದಾರೆ. ಸೊ ಇಲ್ಲಿ ಯಾವ ತರ ಟಾಸ್ಕ್ ನೀಡಿದ್ದಾರೆ ಬಿಗ್ ಬಾಸ್ ಅಂತ ನಾವು ನೋಡೋದಾದ್ರೆ, ಯಾರೆಲ್ಲ ಕ್ಯಾಪ್ಟನ್ಸಿ ರೇಸ್ ನಲ್ಲಿ ಇದಾರೆ, ಏನ್ ರಘು ಅವರಾಗಿರ್ಬೋದು, ಅಶ್ವಿನಿ ಅವರಾಗಿರ್ಬೋದು, ಮಾಡು ಮತ್ತೆ ರಕ್ಷಿತಾ ಅವರಾಗಿರ್ಬೋದು, ಅಂಡ್ ಅಭಿ ಮತ್ತೆ ಚೈತ್ರ ಅವ್ರಿಗಾಗಿರ್ಬೋದು, ಇವ್ರಿಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುವಂತ ಟಾಸ್ಕ್ ನೀಡಿದ್ದಾರೆ. ಆ ಟಾಸ್ಕ್ ಯಾವ ತರ ಇದೆ ಅಂದ್ರೆ, ಮೇಲ್ ಕಂಟೆಸ್ಟೆಂಟ್ ಗಳನ್ನ ಟಾಸ್ಕ್ ರೂಮ್ ಅಂತ ಏನ್ ಬಿಗ್ ಬಾಸ್ ಮನೆಯಲ್ಲಿ ಇದೆ ಆ ಒಂದು ಟಾಸ್ಕ್ ರೂಮ್ ಅಲ್ಲಿ ಒಂದು ಪೆಟ್ಟಿಗೆಯಲ್ಲಿ ಬಂಧಿಸಿಡುತ್ತಾರೆ. ಅಂಡ್ ಇಲ್ಲಿ ಪುರುಷರ ಕೈಗೆ ಒಂದು ವಾಕಿ ಟಾಕಿ ಕೊಟ್ಟಿದ್ದಾರೆ. ಅಂಡ್ ಫಿಮೇಲ್ ಕಂಟೆಸ್ಟೆಂಟ್ ಗಳ ಪೈಕಿ ಸಹ ಒಂದು ವಾಕಿ ಟಾಕಿ ಕೊಟ್ಟಿರ್ತಾರೆ. ಒಗುಟನ್ನ ಹೇಳ್ಬೇಕು ಮೇಲ್ ಕಂಟೆಸ್ಟೆಂಟ್ ಗಳು. ಫಿಮೇಲ್ ಕಂಟೆಸ್ಟೆಂಟ್ ಗಳು ಆ ಒಗುಟನ್ನ ಬಿಡಿಸೋದ್ರ ಮೂಲಕವಾಗಿ ಕೀ ಮತ್ತೆ ಒಂದು ಲೆಟರ್ ನ ತಗೊಬಂದು ಪೆಟ್ಟಿಗೆಯಲ್ಲಿರುವಂತ ಮೇಲ್ ಕಂಟೆಸ್ಟೆಂಟ್ ಗಳನ್ನ ಬಿಡಿಸೋದ್ರ ಮೂಲಕವಾಗಿ ಈ ಒಂದು ವಾರದ ಕ್ಯಾಪ್ಟನ್ ಆಗ್ಬೇಕು. ಸೊ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುವಂತ ಟಾಸ್ಕ್ ಅಂತಾನೆ ಹೇಳ್ಬೋದು. ಮೊದಲಿಗೆ ಇಲ್ಲಿ ಪ್ರೋಮೋದಲ್ಲಿ ನಮ್ಗೆ ರಘು ಅವ್ರ ಕಡೆಯಿಂದ ಒಗುಟು ಬರ್ತಾ ಇದೆ. ಆ ಒಗುಟು ಯಾವ ತರ ಇದೆ ಅಂತ ನಾವು ನೋಡೋದಾದ್ರೆ, ಕರುನಾಡ ಹಬ್ಬಕ್ಕೆ ನಾನೇ ರಾಜ ಅಂತ ಇಲ್ಲಿ ರಘು ಅವರು ಒಗುಟನ್ನ ಹೇಳ್ತಾ ಇದಾರೆ. ನಮ್ಗೆಲ್ಲರಿಗೂ ಗೊತ್ತು ಕರುನಾಡ ಹಬ್ಬ ಅಂದ್ರೆ ದಸರಾ ಅಂತ. ಅಂಡ್ ದಸರಾದ ರಾಜ ಯಾರು? ಆನೆ ಅಂತ. ಸೊ ಒಂದು ವಿಚಾರದಲ್ಲಿ ಅಶ್ವಿನಿ ಗೌಡ ಅವರು ಸಹ ಆನೆ ಹತ್ರ ಹೋಗ್ಬಿಟ್ಟು, ಬಿಗ್ ಬಾಸ್ ಮನೇಲಿ ಒಂದು ಆನೆ ಇದೆಯಲ್ಲ, ಸೊ ಅಲ್ಲಿ ಹೋಗ್ಬಿಟ್ಟು ಹುಡುಕ್ತಾ ಇರೋದು ನಮ್ಗೆ ಪ್ರೋಮೋದಲ್ಲಿ ಕಾಣ ಸಿಗ್ತಾ ಇದೆ. ನಂತರ ಮಾಡುವವರಿಗೆ ಕೊಟ್ಟಿರುವಂತ ಒಗುಟು ಯಾವ ತರ ಇದೆ ಅಂತ ನಾವು ನೋಡೋದಾದ್ರೆ, ಎಷ್ಟೇ ದೂರವಿದ್ದರೂ ಇವೆಲ್ಲ ನನಗೆ ಹತ್ತಿರ ಅಂತ ಇನ್ನು ಮಾಡುವವರು ಒಗುಟ್ನ ಹೇಳ್ತಾ ಇದಾರೆ. ಸೊ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ಪೌಡರ್ ರೂಮ್ ನಲ್ಲಿ ಹುಡುಕ್ತಾ ಇದಾರೆ. ಪೌಡರ್ ರೂಮ್ ಬಗ್ಗೆ ಏನಾದ್ರು ಒಗುಟ್ ಇದೆ ಅನ್ನೋ ತರ ಇಲ್ಲಿ ಹುಡುಕ್ತಾ ಇದಾರೆ. ಸೊ ಎಲ್ಲೋ ಒಂದ್ ಕಡೆ ರಕ್ಷಿತಾ ಶೆಟ್ಟಿ ಅವರಿಗೆ ಸ್ವಲ್ಪ ಈ ಒಂದು ಟಾಸ್ಕ್ ಸ್ವಲ್ಪ ಕಷ್ಟ ಆಗ್ಬೋದೇನೋ ಒಗುಟನ್ನ ಬಿಡಿಸೋದ್ರಲ್ಲಿ ಅಂತಾನೆ ಹೇಳ್ಬೋದು. ಬಟ್ ಗೇಮ್ ನ ವಿಚಾರ ಅಂತ ಬಂದಾಗ ಎಕ್ಸಲೆಂಟ್ ಆಗಿ ಆಡ್ತಾ ಇದಾರೆ. ಮೇ ಬಿ ಈ ಒಂದು ಟಾಸ್ಕ್ ನ ಸಹ ಜಯಶೀಲರಾಗಿದ್ರೆ ಹೇಳೋದಕ್ಕಾಗೋದಿಲ್ಲ, ಅವರೇ ಬೇಕಾದ್ರು ಕ್ಯಾಪ್ಟನ್ ಆದ್ರೂ ಆಗಿರ್ಬೋದು. ನಂತರ ಇಲ್ಲಿ ಅಭಿ ಅವ್ರ ಕಡೆಯಿಂದ ಬರ್ತಾ ಇರುವಂತ ಒಗುಟು ಏನು ಅಂತ ನಾವು ನೋಡೋದಾದ್ರೆ, ಹಸಿರಿದೆ ಕಾಡಲ್ಲ ಅಂತ ಹೇಳ್ತಾ ಇದಾರೆ. ಬಿಗ್ ಬಾಸ್ ಮನೇಲಿ ಹಸಿರು ಎಲ್ಲೆಲ್ಲಿ ಇದೆ? ಬಾತ್ರೂಮ್ ಅಲ್ಲಿ ಹಸಿರಿದೆ ಮತ್ತೆ ಗಾರ್ಡನ್ ಏರಿಯಾದಲ್ಲಿ ಹಸಿರಿದೆ. ಸೊ ಬಾತ್ರೂಮ್ ನಲ್ಲಿ ಮತ್ತೆ ಗಾರ್ಡನ್ ಏರಿಯಾದಲ್ಲಿ ಚೈತ್ರ ಅವರು ಲೆಟರ್ ನೋಡ್ತಾ ಇರೋದು ನಮಗೆ ಪ್ರೋಮೋದಲ್ಲೇ ಕಾಣ ಸಿಗ್ತಾ ಇದೆ. ಅಂಡ್ ಚೈತ್ರ ಅವರು ಸಿಕ್ಕಾಪಟ್ಟೆ ಗಾಬರಿಕೊಂಡಿದ್ದಾರೆ, ಸ್ವಲ್ಪ ಟೆನ್ಷನ್ ಆಗಿದ್ದಾರೆ ಅಂತ ಹೇಳ್ಬೋದು. ಕೇವಲ ಚೈತ್ರ ಅವ್ರು ಅಷ್ಟೇ ಅಲ್ಲ, ಅಶ್ವಿನಿ ಅವ್ರ ಆಗಿರ್ಬೋದು ಮತ್ತೆ ಇಲ್ಲಿ ರಕ್ಷಿತಾ ಶೆಟ್ಟಿ ಅವ್ರ ಆಗಿರ್ಬೋದು, ಸಿಕ್ಕಾಪಟ್ಟೆ ಸ್ವಲ್ಪ ಟೆನ್ಷನ್ ಅಲ್ಲೇ ಇರ್ತಾರೆ ಅಂತ ಹೇಳ್ಬೇಕು. ಯಾಕೆಂದ್ರೆ ಇದು ಕ್ಯಾಪ್ಟನ್ಸಿ ರೇಸು. ಯಾರು ಬೇಗನೆ ಹೋಗಿ ಪುರುಷ ಸದಸ್ಯರನ್ನ ಬಿಡಿಸ್ತಾರೋ ಅವರು ವಿನ್ ಆಗ್ತಾರೆ. ಅಷ್ಟೇ ಅಲ್ಲದೆ ಪೆಟ್ಟಿಗೆಯಲ್ಲಿರುವಂತಹ ಪುರುಷ ಸದಸ್ಯರಿಗೆ ಪಾಪ ಬ್ರೀತಿಂಗ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ, ಸ್ವಲ್ಪ ಕಷ್ಟನೂ ಸಹ ಆಗ್ತಾ ಇರುತ್ತೆ. ಸೊ ಎಲ್ಲೋ ಒಂದ್ ಕಡೆ ನಮ್ಮ ಜೋಡಿ ಕಷ್ಟ ಬೀಳ್ತಾ ಇದಾರಲ್ಲ, ಬೇಗ ಬಿಡಿಸ್ಬೇಕಲ್ಲ ಅನ್ನೋ ಆತರ ಸಹ ಇರುತ್ತೆ. ಅಂಡ್ ಹೋಗ್ಬಿಟ್ಟು ಅರ್ಥ ಆಗದೆ ಇದ್ದಾಗ ಸಿಕ್ಕಾಪಟ್ಟೆ ಟೆನ್ಷನ್ ಸಹ ಆಗುತ್ತೆ. ಅಂಡ್ ಇಲ್ಲಿ ಚೈತ್ರ ಅವ್ರ ಕಡೆಯಿಂದ ಒಂದು ಮಾತು ಬರ್ತಾ ಇದೆ. ಅದೇನಪ್ಪಾ ಅಂದ್ರೆ, ಚೀಟಿ ಇಲ್ಲ ಅದಕ್ಕೆ ಟೆನ್ಷನ್ ಆಗ್ತಾ ಇದೀನಿ ಅಂತ ಇಲ್ಲ ಚೈತ್ರ ಅವ್ರು ಹೇಳ್ತಾ ಇದ್ದಾರೆ. ಗಾರ್ಡನ್ ಏರಿಯಾದಲ್ಲಿ ಬಂದ್ಬಿಟ್ಟು ಏನ್ ಹಸಿರಿದೆ ಬಟ್ ಕಾಡಲ್ಲ ಅಂತಿಲ್ಲ ಅಭಿ ಅವ್ರು ಹೇಳಿದ್ರೆ, ಆ ಒಂದು ವಿಚಾರದಲ್ಲಿ ಬಂದು ಸಿಗ್ತಾ ಇದ್ದಾಗ ನನಗೆ ಟೆನ್ಷನ್ ಆಗ್ತಾ ಇದೆ, ಇಲ್ಲ ಕೀ ಇಲ್ಲ ಅನ್ನೋ ತರ ಚೈತ್ರ ಅವ್ರು ಮಾತಾಡ್ತಾ ಇದಾರೆ. ಇಲ್ಲಿ ಪ್ರೋಮೋದಲ್ಲಿ ಅಶ್ವಿನಿ ಅವರು ಸಿಕ್ತು ಬರ್ತಾ ಇದೀನಿ ಅಂತ ಟಾಸ್ಕ್ ರೂಮ್ ಕಡೆ ಓಡ್ಕೊಂಡು ಹೋಗ್ತಾ ಇರೋದು ನಮ್ಗೆ ಪ್ರೋಮೋದಲ್ಲಿ ಕಾಣಿಸ್ತಾ ಇದೆ. ಅಂಡ್ ಇಲ್ಲಿ ಇಂಟ್ರೆಸ್ಟಿಂಗ್ ಏನಪ್ಪಾ ಅಂದ್ರೆ, ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಸಹ ಇಲ್ಲಿದೆ. ಅದೇನಪ್ಪಾ ಅಂದ್ರೆ, ಕೇವಲ ಒಗುಟನ್ನ ಬಿಡಿಸೋದ್ರ ಮೂಲಕ ಬಿಡಿಸೋದು ಅಷ್ಟೇ ಅಲ್ಲ, ಅವ್ರು ಯಾವ ಒಂದು ಪೆಟ್ಟಿಗೆಯಲ್ಲಿ ಇದಾರೆ ಅನ್ನೋದನ್ನ ಸಹ ಇಲ್ಲಿ ಫಿಮೇಲ್ ಕಂಟೆಸ್ಟೆಂಟ್ ಗಳೇ ಕಂಡುಹಿಡಬೇಕು. ಸೊ ಯಾಕೆ ಈ ತರ ಹೇಳ್ತಾ ಇದ್ದೀನಿ ಅಂದ್ರೆ, ಪ್ರೋಮೋದಲ್ಲಿ ನಮ್ಗೆ ರಘು ಅವ್ರ ಬಾಯಿಂದ ಇನ್ನೊಂದು ಪದ ಕೇಳ್ಬರುತ್ತೆ. ಅದೇನಪ್ಪಾ ಅಂದ್ರೆ, ಬಣ್ಣದ ಅಂತ ಪ್ರೋಮೋದಲ್ಲಿ ಕೇಳಿ ಬರುತ್ತೆ. ಅಂಡ್ ಅಭಿ ಅವರು ಒಂದು ಪೆಟ್ಟಿಗೆ ಹೊಡಿತಾ ಇರೋದು ಸಹ ನಮ್ಗೆ ಪ್ರೋಮೋದಲ್ಲಿ ಕಾಣಿಸ್ತಾ ಇದೆ. ಸೊ ಎಲ್ಲೋ ಒಂದ್ ಕಡೆ ಯಾವೊಂದು ಪೆಟ್ಟಿಗೆಯಲ್ಲಿ ಯಾರಿದ್ದಾರೆ ಅನ್ನೋದನ್ನ ಸಹ ಫಿಮೇಲ್ ಕಂಟೆಸ್ಟೆಂಟ್ ಗಳನ್ನೇ ಕಂಡಿಡಬೇಕು. ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿಯಿಂದ ಟೆನ್ಷನ್ ಆಗಿರುವಂತ ಒಂದು ಟಾಸ್ಕ್ ಅಂತ ಹೇಳ್ಬೋದು. ಈ ತರ ಟಾಸ್ಕ್ ನ ಪ್ಲಾನ್ ಮಾಡಿದಾಗ ನೋಡುವಂತ ವೀಕ್ಷಕರಿಗೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾರು ಗೆಲ್ಬಹುದು ಅನ್ನೋದು ಕ್ಯೂರಿಯಾಸಿಟಿ ಸಹ ಜಾಸ್ತಿನೇ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ಒಂದು ವಿಚಾರದಲ್ಲಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುವಂತ ಟಾಸ್ಕ್ ನ ನೀಡಿದ್ದಾರೆ ಬಿಗ್ ಬಾಸ್ ಅಂತಾನೆ ಹೇಳ್ಬೋದು. ಅಂಡ್ ರಕ್ಷಿತಾ ಶೆಟ್ಟಿ ಅವ್ರು ಏನೋ ಒಂದು ಮಾತಾಡ್ತಾರೆ ಪ್ರೋಮೋದಲ್ಲೇ, ಸ್ವಲ್ಪ ಮಟ್ಟಿಗೆ ಅದು ಕ್ಲಿಯರ್ ಆಗಿ ಕೇಳಿಸೋದಿಲ್ಲ. ಅಂಡ್ ಮೂವರು ಸಹ ಸಿಕ್ಕಾಪಟ್ಟೆ ಟೆನ್ಷನ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಅಂಡ್ ಚೈತ್ರ ಅವರು ನನಗೆ ಸಿಕ್ಕಿದೆ ನಾ ಟ್ರೈ ಮಾಡ್ತೀನಿ ಅಂದ್ಬಿಟ್ಟು ಇಲ್ಲಿ ಟಾಸ್ಕ್ ರೂಮ್ ಅಲ್ಲಿ ನಮಗೆ ಮಾತಾಡೋದು ಸಹ ಕೇಳಿಸ್ತಾ ಇದೆ. ಅಂಡ್ ಇಲ್ಲಿ ರಘು ಅವರು ಸ್ವಲ್ಪ ಕೋಪಗೊಂಡಿದ್ದಾರೆ, ಟ್ರಿಗರ್ ಆಗಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದ್ರೆ ರಘು ಅವರು ಸ್ವಲ್ಪ ಗಾತ್ರದಲ್ಲಿ ದಪ್ಪ ಇರೋದ್ರಿಂದ ಮೇ ಬಿ ಅವರಿಗೆ ಒಂದು ಪೆಟ್ಟಿಗೆಯಲ್ಲಿ ಗಾಡಿ ಸ್ವಲ್ಪ ಕಷ್ಟ ಆಗ್ತಾ ಇರ್ಬೋದು ಅಂತ ಹೇಳ್ಬೋದು. ಆ ಒಂದು ವಿಚಾರಕ್ಕೆ ಇಲ್ಲಿ ರಘು ಅವರು ಇನ್ನ ಎಷ್ಟೊತ್ತಾಗುತ್ತೆ ಕಾಂಬಿನೇಷನ್ ಎಲ್ಲ ಟ್ರೈ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಾ ಇದಾರೆ. ಒಂದು ಬೀಗದಲ್ಲಿ ಕಾಂಬಿನೇಷನ್ ಸಹ ಇದೆ.
ಇನ್ ಕೇಸ್ ಏನಾದ್ರೂ ಸರಿಯಾದಂತ ಕಾಂಬಿನೇಷನ್ ಇಟ್ಲಿಲ್ಲ ಅಂದ್ರೆ ಎಷ್ಟೊಂದೆಲ್ಲ ಕಾಂಬಿನೇಷನ್ ಇರುತ್ತೆ, ಕಾಂಬಿನೇಷನ್ ಟ್ರೈ ಮಾಡಿದ್ರೆ 100% ಗೇಮ್ ನಲ್ಲಿ ಎಡವಟ್ ಮಾಡ್ಕೊಂಡಂಗೆ ಅಂತಾನೆ ಹೇಳ್ಬೋದು. ಕಾಂಬಿನೇಷನ್ ಸಿಕ್ಕಾಪಟ್ಟೆ ಕಾಂಬಿನೇಷನ್ ಇರುತ್ತೆ, ಕಾಂಬಿನೇಷನ್ ಮಾತ್ರ ಯಾವ್ದೇ ಕಾರಣಕ್ಕೂ ರಾಂಗ್ ಆದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಡುತ್ತೆ. ಇನ್ ಕೇಸ್ ಏನಾದ್ರು ಕಾಂಬಿನೇಷನ್ ವಿಚಾರದಲ್ಲೂ ಸಹ ಏನಾದ್ರು ಒಗಟನ್ನ ಕೊಟ್ಟಿರ್ಬೋದು, ಅದನ್ನ ಬಿಡಿಸೋದ್ರ ಮೂಲಕ ಕಾಂಬಿನೇಷನ್ ಸಹ ಸೆಟ್ ಮಾಡ್ಬೋದೇನೋ, ಇಲ್ಲ ಕೇವಲ ಕೀ ಹಾಕಿ ತೆಗೆಯುವಂತ ಟಾಸ್ಕ್ ಕೊಟ್ಟಿದ್ರೆ ಸ್ವಲ್ಪ ಈಸಿ ಆಗೋದೇನೋ ಅನ್ನೋದು ನನ್ನ ಅಭಿಪ್ರಾಯ. ಅಂಡ್ ಇಲ್ಲಿ ಅಶ್ವಿನಿ ವರ್ಷ ಸಹ ಒಂದ್ ನಿಮಿಷ ಇರಿ ಸರ್ ತೆಗಿತಾ ಇದ್ದೀನಿ, ನಾನು ಪ್ರಯತ್ನ ಪಡ್ತಾ ಇದ್ದೀನಿ, ನಾನು ಸಹ ಕ್ಯಾಪ್ಟನ್ ಆಗ್ಬೇಕಂತ ಆಸೆ ಇದೆ, ನಾನು ಸಹ ನಿಮ್ಮನ್ನ ಬಿಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇರೋದು, ತೆಗಿತೀನಿ ಇರಿ ಸರ್ ಅಂತ ಇಲ್ಲಿ ಸ್ವಲ್ಪ ಟೆನ್ಷನ್ ಆಗಿರೋದು ನಮ್ಗೆ ಅಶ್ವಿನಿ ಗೌಡರ್ ಕಾಣಿಸ್ತಾ ಇದೆ. ಅಂಡ್ ಈ ಒಂದು ಪ್ರೋಮೋದಲ್ಲಿ ರಕ್ಷಿತಾ ಶೆಟ್ಟಿ ಅವರು ಟೂ ಕ್ಯೂಟ್ ಆಗಿ ಟೂ ಎಕ್ಸಲೆಂಟ್ ಆಗಿ ಕಾಣಿಸ್ತಾರೆ. ಎಲ್ಲೋ ಒಂದ್ ಕಡೆ ಬೇಗನೆ ಕೀ ತೆಗಿಯಕ್ ಆಗ್ತಾ ಇಲ್ವಲ್ಲ ಪಾಪ, ಮಾಡೋಣ ಹೊರಗಡೆ ಯಾವ ತರ ಇದಾರೆ, ಅವ್ರಿಗೆ ಬ್ರೀತಿಂಗ್ ಆಗ್ತಾ ಇದೆ ಇಲ್ವ, ಸ್ವಲ್ಪ ಕಷ್ಟ ಬೀಳ್ತಾ ಇದಾರೆ ಅಂದ್ಬಿಟ್ಟು ತುಂಬಾ ಕನ್ಸರ್ನ್ ಇಂದ ನನ್ನ ಮಾಫಿ ಮಾಡ್ಬಿಡಿ ಮಾಡೋಣ, ಸ್ವಲ್ಪ ಹೊತ್ತು ವೈಟ್ ಮಾಡಿ ತೆಗಿತೀನಿ ಅನ್ನೋ ತರ ಇಲ್ಲಿ ರಕ್ಷಿತಾ ಶೆಟ್ಟಿ ಕಡೆಯಿಂದ ಮಾತು ಬರ್ತಾ ಇದೆ. ಈಗಾಗಲೇ ನಮ್ಗೆಲ್ಲರಿಗೂ ಗೊತ್ತು ಮಾಡೋರ್ ವಿಚಾರದಲ್ಲಿ ಸ್ವಲ್ಪ ಕೇರಿಂಗ್ ಆಗಿ ರಕ್ಷಿತಾ ಶೆಟ್ಟಿ ಅವರು ಜಾಸ್ತಿನೇ ಕಾಣಿಸ್ಕೊಳ್ತಾರೆ ಬಿಗ್ ಬಾಸ್ ಮನೆಯಲ್ಲಿ. ಸೊ ಎಲ್ಲೋ ಒಂದ್ ಕಡೆ ನನ್ನಿಂದ ಮಾಡೋರು ಸ್ವಲ್ಪ ಬಾಧೆ ಆಗ್ತಾ ಇದೆಯೋ ಇಲ್ಲಿ ಪೆಟ್ಟಿಗೆ ಒಂದು ಕನ್ಸರ್ನ್ ಇಲ್ಲ ರಕ್ಷಿತಾ ಶೆಟ್ಟಿನ ಬರ್ತಾ ಇದೆ ಅಂತ ಹೇಳ್ಬೋದು. ಸೊ ಆ ಒಂದು ವಿಚಾರಕ್ಕೆ ಮಾಫಿ ಮಾಡಿ ಮಾಡೋಣ ಅನ್ನೋ ತರ ಇಲ್ಲಿ ಸಾರಿ ಕೇಳ್ತಾ ಇದಾರೆ ಪಾಪ ರಕ್ಷಿತಾ ಶೆಟ್ಟಿ ಅವರು. ಅಂಡ್ ರಘು ಅವರು ಯಾಕೆ ಆಗ್ತಾ ಇಲ್ಲ ಅನ್ನೋ ತರ ಸ್ವಲ್ಪ ಜೋರಾಗಿ ಮಾತಾಡ್ತಾ ಇದ್ರೆ, ನನ್ನ ಅಶ್ವಿನಿ ಗೌಡರು ಪಾಪ ತುಂಬಾ ಡಿಸಪಾಯಿಂಟ್ಮೆಂಟ್ ತಲೆ ಮೇಲೆ ಕೈ ಇಟ್ಕೊಂಡು ಅಯ್ಯೋ ಆಗ್ತಾ ಇಲ್ವೇ ಏನ್ ಮಾಡೋದು ನಾನು ಇವಾಗ ಅನ್ನೋ ತರ ಇಲ್ಲಿ ತುಂಬಾ ಡಿಸಪಾಯಿಂಟಿಂಗ್ ಆಗಿರೋದು ಸಹ ನಮ್ಗೆ ಪ್ರೋಮೋದಲ್ಲಿ ಕಾಣಿಸ್ತಾ ಇದೆ. ಸರ್ ಒಂದ್ ನಿಮಿಷ ಸರ್ ಅಂತ ಹೇಳ್ತಾ ಇದಾರೆ. ಇವ್ರು ಸಮಾಧಾನ ಮಾಡೋದ್ ಬಿಟ್ಟು ಬೇರೆ ಏನ್ ಮಾಡಕ್ ಆಗೋದಿಲ್ಲ, ಯಾಕಂದ್ರೆ ಪೆಟ್ಟಿಗೆಯಲ್ಲಿ ಇರೋರಿಗೆ ಸ್ವಲ್ಪ ಬೇರೆ ಕಂಟೆಸ್ಟೆಂಟ್ ಗಳು ಏನಾದ್ರು ಬೇಗ ತೆಗೆದು ಬಿಡ್ತಾರೇನೋ, ಅವ್ರು ವಿನ್ ಆಗ್ಬಿಡ್ತಾರೆ ಅನ್ನೋ ಒಂದು ಕನ್ಸರ್ನ್ ಬೇರೆ ಕಡೆ ಇದ್ರೆ, ಇನ್ನೊಂದ್ ಕಡೆ ಪೆಟ್ಟಿಗೆಯಲ್ಲಿ ಆಗ್ತಿಲ್ಲ, ಇನ್ನೆಷ್ಟು ತಪ್ಪ ಪೆಟ್ಟಿಗೆಯಲ್ಲಿ ನಾವ್ ಇರೋದು, ನಮಗೂ ಸಹ ಹೆಲ್ತ್ ಪ್ರಾಬ್ಲಮ್ಸ್ ಆಗ್ಬೋದಲ್ಲ ಅನ್ನೋ ಕನ್ಸರ್ನ್ ಸಹ ಇರುತ್ತೆ. ಸೊ ಒಂದು ವಿಚಾರದಲ್ಲಿ ಎಲ್ಲಾ ಮೇಲ್ ಕಂಟೆಸ್ಟೆಂಟ್ ಸ್ವಲ್ಪ ಗಾಬರಿ ಬೀಳ್ತಾ ಇರ್ತಾನೆ ಹೇಳ್ಬೋದು. ಇಲ್ಲಿ ಮೂವರ ಪೈಕಿ ನಾವು ನೋಡೋದಾದ್ರೆ ರಘು ಅವ್ರು ಸಿಕ್ಕಾಪಟ್ಟೆ ಸ್ವಲ್ಪ ಗಾಬರಿನ ಇಡಿಸ್ತಾ ಇದಾರೆ ಅಶ್ವಿನಿ ಅವ್ರಿಗೆ ಅಂತ ಹೇಳ್ಬೋದು. ಇನ್ನ ಯಾಕೆ ಆಗ್ತಾರ, ಯಾಕೆ ತೆಗಿಯಕ್ ಆಗ್ತಾರ ಅಂದ್ರೆ ಇಲ್ಲಿ ರಘು ಅವ್ರ ಬಾಯಿಂದ ಬರ್ತಾ ಇದೆ ಮಾತುಗಳು. ಅಶ್ವಿನಿ ಅವ್ರ ಗೌಡ ಸಹ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ಮೆಂಟ್ ತಲೆ ಮೇಲೆ ಕೈ ಇಟ್ಕೊಂಡು ತೆಗಿತೀನಿ ಅನ್ನೋ ತರ ಮಾತಾಡ್ತಾ ಇದಾರೆ. ಸೊ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುವಂತ ಟಾಸ್ಕ್ ಅಂತಾನೆ ಹೇಳ್ಬೋದು. ಯಾರು ಗೆಲ್ತಾರಂತ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿಯಿಂದ ನಾನು ಕಾಯ್ತಾ ಇದ್ದೀನಿ. ಅಂಡ್ ಪ್ರೋಮೋನ ಅನಾಲಿಸಿಸ್ ಅಲ್ಲಿ ಎಲ್ಲೋ ಒಂದ್ ಕಡೆ ನೋಡೋದಾದ್ರೆ ನನಗೆ ಈ ಒಂದು ಟಾಸ್ಕ್ ನಲ್ಲೂ ಸಹ ಮಾಡು ಮತ್ತೆ ರಕ್ಷಿತಾ ಅವರೇ ಗೆದ್ದಿರ್ಬೋದು, ಈ ಒಂದು ವಾರದ ಕ್ಯಾಪ್ಟನ್ ಆಗಿರ್ಬೋದು ಅನ್ನೋದು ಒಂದು ಅಭಿಪ್ರಾಯ ಬರ್ತಾ ಇದೆ. ಆ ಒಂದು ಅಭಿಪ್ರಾಯ ನನಗೆ ಬರೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಇಲ್ಲಿ ಅಶ್ವಿನಿ ಗೌಡ ಅವರು ಏನೋ ಒಂದು ಟಾಸ್ಕ್ ನಲ್ಲಿ ಬಿಗಳಲ್ಲಿ ಒಂದು ಇದನ್ನ ಕೊಟ್ಟಿದ್ದಾರೆ, ಅದನ್ನೆಲ್ಲ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದಾರೆ. ಸೊ ಒಂದ್ ವಿಚಾರದಲ್ಲಿ ಕಾಂಬಿನೇಷನ್ ಟ್ರೈ ಮಾಡಕ್ ಹೋದಾಗ ಕಾಂಬಿನೇಷನ್ ಏನಾದ್ರು ಮಿಸ್ ಮ್ಯಾಚ್ ಆಗ್ಬಿಟ್ರೆ ಸಿಕ್ಕಾಪಟ್ಟೆ ಲೇಟ್ ಆಗ್ಬಿಡುತ್ತೆ, ಬೀಗ ಅಂತೂ ಓಪನ್ ಆಗೋದಿಲ್ಲ. ಎಲ್ಲೋ ಒಂದ್ ಕಡೆ ಇದು ಅಶ್ವಿನಿ ಗೌಡ ಸ್ವಲ್ಪ ಕಾಂಬಿನೇಷನ್ ವಿಚಾರದಲ್ಲಿ ಕನ್ಫ್ಯೂಸ್ ಆದ್ರೇನೋ ಅಂತ ಅನ್ಕೋಬಹುದು. ಅಂಡ್ ಇಲ್ಲಿ ಚೈತ್ರ ಅವ್ರ ವಿಚಾರ ಅಂತ ಬಂದಾಗ ಚೈತ್ರ ಅವರು ಸ್ವಲ್ಪ ಬೇಗ ತಗೊಂಬಂದಿಲ್ಲ ಕೀ ಅಂತ ನಮ್ಗೆ ಪ್ರೋಮೋದಲ್ಲಿ ಅರ್ಥ ಆಗ್ತಾ ಇದೆ. ಅಂಡ್ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ಒಂದ್ 5 ನಿಮಿಷ ಇದನ್ನ ವೈಟ್ ಮಾಡಿ ಮಾಡೋಣ, ನನ್ ಕೈಲಿ ಆಗ್ತಾರೆ ಅಂತ ಸಾರಿ ಕೇಳ್ತಾ ಇದ್ರು ಸಹ, ಕನ್ಸರ್ನ್ ತೋರಿಸ್ತಾ ಇದ್ರು ಸಹ. ಟಾಸ್ಕ್ ನ ವಿಚಾರ ಅಂತ ಬಂದಾಗ ಸ್ವಲ್ಪ ಎಲ್ಲೋ ಒಂದ್ ಕಡೆ ಚೆನ್ನಾಗಿ ಆಡ್ತಾರೆ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರ ಒಂದು ಅಭಿಪ್ರಾಯ ಇದೆ. ಸೊ ಒಂದ್ ವಿಚಾರದಲ್ಲಿ ನೋಡ್ಬೇಕಾಗುತ್ತೆ ಯಾರು ಜಯಶೀಲರಾಗಿದ್ದಾರೆ ಅಂತ. ನಿಮ್ಮ ಅಭಿಪ್ರಾಯದ ಪ್ರಕಾರ ಈ ಒಂದು ವಾರ ಬಿಗ್ ಬಾಸ್ ಮನೆಗೆ ಕ್ಯಾಪ್ಟನ್ ಯಾವ ಜೋಡಿ ಆಗ್ಬೇಕು, ಯಾವ ಜೋಡಿ ಕ್ಯಾಪ್ಟನ್ ಆದ್ರೆ ಡಿಸರ್ವ್ ಅಂತ ನಿಮ್ಗೆ ಅನ್ಸ್ತಾರೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ಅಂಡ್ ಯಾವ ಒಂದು ಜೋಡಿ ಕ್ಯಾಪ್ಟನ್ ಆಗೋದಕ್ಕೆ ಅರ್ಹತೆ ಇಲ್ಲ, ಇವ್ರು ಮಾತ್ರ ಕ್ಯಾಪ್ಟನ್ ಆಗ್ಬಾರ್ದು, ಬೇರೆ 2 ಜೋಡಿಗಳು ಯಾವ್ದಾದ್ರು ಪರವಾಗಿಲ್ಲ, ಇವ್ರು ಕ್ಯಾಪ್ಟನ್ ಆಗ್ಬಾರ್ದು ಅಂತ ಯಾವ ಒಂದು ಜೋಡಿ ಕುರಿತಾಗಿ ನಿಮ್ಗೆ ಅನಿಸಿಕೆ ಇದೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ಅಂಡ್ ಇಲ್ಲಿ ಗಿಲ್ಲಿ ಮತ್ತೆ ಏನು ಕಾವ್ಯ ಅವರು ಈಗಾಗಲೇ ಕ್ಯಾಪ್ಟನ್ಸಿ ರೇಸ್ ನಿಂದ ಹೊರಗಡೆ ಹೊರಟಿರೋದು ಈ ಒಂದು ಪ್ರೋಮೋದಲ್ಲಿ ನಮಗೆ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಗೊತ್ತಾಗೋಗ್ತಾ ಇದೆ. ಸೊ ಎಲ್ಲೋ ಒಂದ್ ಕಡೆ ನಾವು ಸಿಕ್ಕಾಪಟ್ಟೆ ಬೆಸ್ಟ್ ಪೇರು ಅಂತ ಆಟಕ್ಕೆ ಇಳಿದಂತ ಗಿಲ್ಲಿ ಮತ್ತೆ ಕಾವ್ಯ ಅವರು ಮುಗ್ಗರಿಸಿದ್ದಾರೆ ಅಂತ ಹೇಳ್ಬೋದು. ಎಲ್ಲೋ ಒಂದ್ ಕಡೆ ಸಣ್ಣ ಬಾಲ್ಗಳ ಮೇಲೆ ಫೋಕಸ್ ಮಾಡಕ್ಕೆ ಹೋಗಿದ್ದು ಎಡವಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಅಂಡ್ ಬೆಳಗಿನ ಪ್ರೋಮೋದಲ್ಲಿ ನಾವು ನೋಡ್ಕೊಳ್ಳೋದಾದ್ರೆ ಮಾಡು ಮತ್ತೆ ರಕ್ಷಿತಾ ಅವರು ಅವಾಗ ಏನು ಧ್ರುವಂತ್ ಮೇಲೆ ಕೋಪ ಮಾಡ್ಕೊಂಡಾಗ ಎಲ್ಲೋ ಒಂದ್ ಕಡೆ ಆಟದ ವಿಚಾರದಲ್ಲಿ ಎಡವಟ್ ಮಾಡ್ಕೊಂಡ್ಬಿಟ್ರೆ ಅನ್ನೋ ಭಾವನೆ ಬಂದಿದ್ದು ನಿಜ ಇದೆ. ಬಟ್ ಟಾಸ್ಕ್ ನ ಜಯಶೀಲರಾಗಿ ಕ್ಯಾಪ್ಟನ್ಸಿ ರೇಸ್ ನಲ್ಲೇ ಕಾಣಿಸ್ಕೊಳ್ತಾ ಇದ್ದಾರೆ. ಅಂಡ್ ಪ್ರೋಮೋದಲ್ಲಿ ಸಿಕ್ಕಾಪಟ್ಟೆ ಹೈಲೈಟ್ ಅನಿಸ್ತಾರೋ ವಿಚಾರ ನನಗೆ ಏನಪ್ಪಾ ಅಂದ್ರೆ, ಅದು ಕೇವಲ ಇಲ್ಲಿ ಒಂದು ಕೀನ ಹುಡ್ಕೊಂಬಂದು ಬೀಗ ತೆಗೆದ್ಬಿಡೋದು ಇನ್ನೊಂದು ವಿಚಾರವಲ್ಲ, ಓಕೆ. ಬಟ್ ಇಲ್ಲಿ ಕಾಂಬಿನೇಷನ್ ಸಹ ಸೆಟ್ ಮಾಡ್ಬೇಕು, ಮೇಲ್ ಕಂಟೆಸ್ಟೆಂಟ್ ಯಾವ ಒಂದು ಪೆಟ್ಟಿಗೆಯಲ್ಲಿ ಇರೋದನ್ನ ಸಹ ಇವರೇ ಹುಡುಕ್ಬೇಕು ಅನ್ನೋದು, ಇದೆಲ್ಲ ಸಿಕ್ಕಾಪಟ್ಟೆ ಟೆನ್ಷನ್ ಫಿಮೇಲ್ ಕಂಟೆಸ್ಟೆಂಟ್ ಗೆ ಅಂತ ಹೇಳ್ಬೋದು. ಈ ಒಂದು ಆಟದಲ್ಲಿ ಒಂದು 10% ಎಫರ್ಟ್ ಅನ್ನೋದು ಪುರುಷ ಸದಸ್ಯರ ಕಡೆಯಿಂದ ಇದ್ರೆ 90% ಎಫರ್ಟ್ ಫಿಮೇಲ್ ಕಂಟೆಸ್ಟೆಂಟ್ ಕಡೆಯಿಂದಾನೇ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಒಗುಡಿನ ಅರ್ಥ ಮಾಡ್ಕೊಳ್ಬೇಕು, ಆ ಒಂದು ಸ್ಥಳಕ್ಕೆ ಹೋಗಿ ಕೀನ ತಗೊಂಡ್ಬರ್ಬೇಕು, ಪೆಟ್ಟಿಗೆ ಯಾವ ಪೆಟ್ಟಿಗೆಯಲ್ಲಿ ಪುರುಷ ಸದಸ್ಯ ಇದೆ ಅಂತಾನೆ ಗೆಸ್ ಮಾಡ್ಬೇಕು, ಅಂಡ್ ಕಾಂಬಿನೇಷನ್ ಸಹ ಓಪನ್ ಮಾಡ್ಬೇಕು. ಸಿಕ್ಕಾಪಟ್ಟೆ ಟೆನ್ಷನ್ ಇದೆ ಫಿಮೇಲ್ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು. ಅಂಡ್ ಯಾರೇ ಗೆದ್ರು ಸಹ ಎಲ್ಲೋ ಒಂದ್ ಕಡೆ ಅವ್ರು ಸ್ವಲ್ಪ ಹೈಲೈಟ್ ಆಗುವಂತ ಎಪಿಸೋಡ್ ಅಂತ ಹೇಳ್ಬೋದು, ಎಕ್ಸಲೆಂಟ್ ಆಗಿರುವಂತ ಒಂದು ಫೀಡ್ಬ್ಯಾಕ್ ಬರುತ್ತೆ, ಅವ್ರಿಗೆ ಟೂ ಗುಡ್ ಆಗಿ ಕಾಣಿಸ್ಕೊಳ್ತಾರೆ ಅಂತ ಹೇಳ್ಬೋದು. ಸೊ ಈಗ ರಿಲೀಸ್ ಆಗಿರುವಂತ ಪ್ರೋಮೋದಲ್ಲಿರುವಂತ ಮಾತುಕತೆಗಳಾಗಿರ್ಬೋದು, ಚರ್ಚೆಗಳಾಗಿರ್ಬೋದು, ಇದು ಬಿಗ್ ಬಾಸ್ ನ 24/7 ಲೈವ್ ನ ಅಪ್ಡೇಟ್ಸ್ ಗೋಸ್ಕರ ಆಗಿರ್ಬೋದು, ಪ್ರೋಮೋನ ರಿವ್ಯೂಸ್ ಗೋಸ್ಕರ ಆಗಿರ್ಬೋದು, ಅಂಡ್ ಎಪಿಸೋಡ್ ನ ರಿವ್ಯೂಸ್ ಗೋಸ್ಕರ ಆಗಿರ್ಬೋದು. ನನ್ನ ಒಂದು ಚಾನಲ್ ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.